21, 22ನೇ ಕಂತು ಹಣ ಒಟ್ಟಿಗೆ 4,000 ಒಂದು ಬೆಳಗ್ಗೆ 11:30ಗೆ ಬೆಳಗ್ಗೆ 12 ಗಂಟೆಗೆ ಇಷ್ಟು ಜಿಲ್ಲೆಗಳಿಗೆ ಜಮಾ ಅಂತ ಹೇಳ್ಬಿಟ್ಟು ಪ್ರತಿದಿನ ಅಪ್ಡೇಟ್ ಅನ್ನ ನೋಡ್ತಿದ್ದೀನಿ ಸರ್. ಈಗ ಹಣ ರಿಲೀಸ್ ಮಾಡ್ತಾನೆ ಬರ್ತಿದಾರಲ್ವಾ, ಆದ್ರೂ ನಮ್ಗೆ ಯಾಕೆ ಹಣ ಬರ್ತಿಲ್ಲ? 21, 22ನೇ ಕಂತು ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ, ನನಗೆ ಬಂದಿಲ್ಲ, ನನಗೆ ಗೊತ್ತಿರುವಂತಹ ಯಾವ ಒಂದು ಮಹಿಳೆಯರಿಗೂ ಸಹ ಈ ಒಂದು ಹಣ ಆದ್ರೆ ಬಂದಿಲ್ಲ, ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಮೊದಲಿಗೆ ನೋಡಿ, ಮೊದಲಿಂದ ಇರುವಂತಹ ಎಲ್ಲಾ ರೀತಿಯ ಅಪ್ಡೇಟ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳಿಗೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ 20ನೇ ಕಂತು ಹಣದವರೆಗೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ಅದರಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ 19ನೇ ಕಂತು ಹಣ ಆಗಿರ್ಬೋದು, 20ನೇ ಕಂತು ಹಣ ಆಗಿರ್ಬೋದು, ಒಂದಿಷ್ಟು ಫಲಾನುಭವಿಗಳಿಗೆ ಅದರ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರುವಂತಹ ಹಣ ಏನೋ ಹಂತವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗ್ತಾ ಬರ್ತಿದೆ. ಬಟ್ ಈಗ ಫಲಾನುಭವಿಗಳಿಗೆ 22ನೇ ಕಂತು ಹಣ ಆಗಿರ್ಬೋದು, ಇಲ್ಲ ಅಂತಂದ್ರೆ 23ನೇ ಕಂತು ಹಣ ಆಗಿರ್ಬೋದು. ಅಂದ್ರೆ ಈಗ ನೀವು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ, ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ ಅಂತಂದ್ರೆ ನಿಮಗೆ ಈಗ 3 ತಿಂಗಳ ಹಣ ಆದ್ರೆ ಬಾಕಿ ಇದೆ. 21ನೇ ಕಂತು ಹಣ, 22ನೇ ಕಂತು ಹಣ, 23ನೇ ಕಂತು ಹಣ ಕುರಿತು. ಸೊ ಫಲಾನುಭವಿಗಳು 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀರಾ. ಬಟ್ ನೋಡಿ, ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಏನು ಅಂತ ಅಂದ್ರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾವು ಹಣ ಜಮಾ ಮಾಡೋ ಒಂದು ಪ್ರೋಸೆಸ್ ಅಲ್ಲಿ ಸ್ವಲ್ಪ ಲೇಟ್ ಆದ್ರೆ ಮಾಡಿದೀವಿ, ನಾವು ಹಣ ಜಮಾ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಮಾಡಲ್ಲ. ಡಿಬಿಟಿ ಮತ್ತೊಂದು ಎಲ್ಲ ರೆಡಿ ಇದೆ, ಜಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಟ್ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದ್ರೆ ಜಮಾ ಆಗ್ತಾ ಇಲ್ಲ. ಓಕೆನಾ, ಒಂದಿಷ್ಟು ಫಲಾನುಭವಿಗಳು ಸಹ ಯಾರು ನನಗೆ 21ನೇ ಕಂತು ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ಸ್ ಅನ್ನ ಮಾಡಿಲ್ಲ, ಇಲ್ಲ ಅಂತಂದ್ರೆ ಯಾರ ಒಂದು ಬ್ಯಾಂಕ್ ಖಾತೆಗೂ ಸಹ 21ನೇ ಕಂತು ಹಣ ಜಮಾ ಆಗಿಲ್ಲ. ಈಗ ಇಲ್ಲಿ ಫಲಾನುಭವಿಗಳು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ 21ನೇ ಕಂತು ಹಣ, 22ನೇ ಕಂತು ಹಣ ಒಟ್ಟಿಗೆ ಸೇರಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ 4,000 ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಕರ್ನಾಟಕದ ಜನತೆ ಪ್ರತಿಯೊಬ್ಬರು ಸಹ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ, 4,000 ಹಣ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಕೇವಲ 2 ದಿನ ಇರುವಂತದ್ದು ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ತರದ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ, ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ ಆದ್ರೆ ಮಾಡಿಲ್ಲ. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಈಗ ಹೇಳಿದ್ರು ಹಬ್ಬದ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಅಂದ್ರೆ ಈಗ ಫಲಾನುಭವಿಗಳಿಗೆ ನೋಡಿ ಹೇಳೋದಾದ್ರೆ, ಹಣ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹ ಇರುವಂತದ್ದು. ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು 10 to 15 ಡೇಸ್ ಬೇಕು ಹಣ ಬಿಡುಗಡೆ ಆಗಿದ್ದ ಆದ್ಮೇಲೆ. ಬಟ್ ಇದುವರೆಗೂ ಸಹ ಹಣ ಬಿಡುಗಡೆನೇ ಆಗಿಲ್ಲ. ನಿಮ್ಗೆ ನೋಡಿ 4,000 ಹಣ ಬರುತ್ತೆ ಅಂತ ನೀವು ಏನ್ ನಿರೀಕ್ಷೆ ಮಾಡಿದ್ರಿ, 4,000 ಹಣ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಆದ್ರೆ ಇದಾವೆ. ನಿಮ್ಗೆ ಈ ತಿಂಗಳಲ್ಲಿ ಹಣ ಜಮಾ ಆಗುತ್ತೆ, ಬಟ್ ನಿಮ್ಗೆ 21ನೇ ಕಂತು ಹಣ 2,000 ಹಣ ಜಮಾ ಆದ್ರೆ ಆಗುತ್ತೆ. ಓಕೆನಾ, ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಣ ಜಮಾ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ತರಹದ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 21, 22, 23ನೇ ಕಂತು ಹಣ 3 ತಿಂಗಳ ಹಣ ಬಾಕಿ ಇದೆ. ಈ ತಿಂಗಳಲ್ಲಿ 4,000 ಹಣ ಜಮಾ ಮಾಡುವಂತ ಎಲ್ಲಾ ತರದ ಸಾಧ್ಯತೆಗಳು ಇದೆ. ಬಟ್ ಅದನ್ನ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡ್ಕೊತಾರೆ ಅಂತ ವೇಟ್ ಮಾಡಿ ನೋಡ್ಬೇಕು. ಬಟ್ ನಿಮ್ಗೆ ಅಟ್ಲೀಸ್ಟ್ 2,000 ಅಂತ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಈ ತಿಂಗಳಲ್ಲಿ ಬಂದೇ ಬರುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ನೆಕ್ಸ್ಟ್ ಒಂದು 15 ಡೇಸ್ ಕಳೆದ್ರೆ ಗೌರಿ ಗಣೇಶ ಹಬ್ಬ ಬರುತ್ತೆ. ಆ ಒಂದು ಹಬ್ಬದ ಪ್ರಯುಕ್ತ ಆಗ್ಲಿ ಜಮಾ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ವೀಕ್ ಅಲ್ಲೇ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಟ್ಲೀಸ್ಟ್ 21ನೇ ಕಂತು ಹಣ ಜಮಾ ಆಗುವಂತಹ ಚಾನ್ಸಸ್ ಆದ್ರೆ ಇದಾವೆ. ಓಕೆನಾ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಫೈನಲ್ ಆಗಿ ಏನ್ ತಿಳ್ಕೊತೀರಾ ಅಂತಂದ್ರೆ ನಿಮ್ಗೆ 20ನೇ ಕಂತು ಹಣದವರೆಗೂ ಹಣ ಬಂದಿದೆ. 21, 22ನೇ ಕಂತು ಹಣ ಒಟ್ಟಿಗೆ 4,000 ಹಣ ರಿಲೀಸನ್ನು ಸಹ ಎಲ್ಲಿ ರಿಲೀಸ್ ಮಾಡಿಲ್ಲ, ಇಲ್ಲ ಅಂತಂದ್ರೆ ಒಂದಿಷ್ಟು ಜಿಲ್ಲೆಗಳಿಗೆ ಜಮಾ ಪ್ರತಿನಿತ್ಯ ಎಲ್ಲಿ ಆಗ್ತಾ ಇಲ್ಲ. ಸೊ ನೀವು ಅದಕ್ಕೆ ಯಾವುದಕ್ಕೂ ತಲೆಗೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇರೆ ಕಡೆ ರಿಲೀಸ್ ಆಗಿದೆ, ಬೇರೆ ಜಿಲ್ಲೆಯವರಿಗೆ ಬಂದಿದೆ, ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. 21, 22ನೇ ಕಂತು ಹಣ ಒಟ್ಟಿಗೆ 4,000 ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ. ನಿಮ್ಗೆ ಈ ತಿಂಗಳಲ್ಲಿ ಬಂದ್ರೆ 21ನೇ ಕಂತು ಹಣ ಮಾತ್ರ ಬರುತ್ತೆ. ಇಲ್ಲ ಅಂತಂದ್ರೆ 21, 22ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆಗಿ ನಿಮ್ಗೆ ಜಮಾ ಆಗುವಂತ ಸಾಧ್ಯತೆಗಳಾದ್ರೆ ಎಲ್ಲಾ ಸಾಧ್ಯತೆಗಳು ಇದೆ. ಬಟ್ ಇದ್ರ ಬಗ್ಗೆ ಒಂದು ಅಫಿಷಿಯಲ್ ಆಗಿ ಹೇಳಿಕೆ ಬರಬೇಕು. ಇಲ್ಲ ಅಂತಂದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ಬೇಕು. ಆಗ ನಾನು ನಿಮ್ಗೆ ಲೈವ್ ಪ್ರೂಫ್ ಮೂಲಕ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್. 21, 22ನೇ ಕಂತು ಹಣ ಒಟ್ಟಿಗೆ 4,000 ಒಂದು ಬೆಳಗ್ಗೆ 11:30ಗೆ ಬೆಳಗ್ಗೆ 12 ಗಂಟೆಗೆ ಇಷ್ಟು ಜಿಲ್ಲೆಗಳಿಗೆ ಜಮಾ ಅಂತ ಹೇಳ್ಬಿಟ್ಟು ಪ್ರತಿದಿನ ಅಪ್ಡೇಟ್ ಅನ್ನ ನೋಡ್ತಿದ್ದೀನಿ ಸರ್. ಈಗ ಹಣ ರಿಲೀಸ್ ಮಾಡ್ತಾನೆ ಬರ್ತಿದಾರಲ್ವಾ, ಆದ್ರೂ ನಮ್ಗೆ ಯಾಕೆ ಹಣ ಬರ್ತಿಲ್ಲ? 21, 22ನೇ ಕಂತು ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ, ನನಗೆ ಬಂದಿಲ್ಲ, ನನಗೆ ಗೊತ್ತಿರುವಂತಹ ಯಾವ ಒಂದು ಮಹಿಳೆಯರಿಗೂ ಸಹ ಈ ಒಂದು ಹಣ ಆದ್ರೆ ಬಂದಿಲ್ಲ, ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಮೊದಲಿಗೆ ನೋಡಿ, ಮೊದಲಿಂದ ಇರುವಂತಹ ಎಲ್ಲಾ ರೀತಿಯ ಅಪ್ಡೇಟ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಲಾನುಭವಿಗಳಿಗೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ 20ನೇ ಕಂತು ಹಣದವರೆಗೂ ಎಲ್ಲರ ಒಂದು
ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ಅದರಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ 19ನೇ ಕಂತು ಹಣ ಆಗಿರ್ಬೋದು, 20ನೇ ಕಂತು ಹಣ ಆಗಿರ್ಬೋದು, ಒಂದಿಷ್ಟು ಫಲಾನುಭವಿಗಳಿಗೆ ಆದ್ರೆ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರುವಂತಹ ಹಣ ಏನೋ ಹಂತವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗ್ತಾ ಬರ್ತಿದೆ. ಬಟ್ ಈಗ ಫಲಾನುಭವಿಗಳಿಗೆ 22ನೇ ಕಂತು ಹಣ ಆಗಿರ್ಬೋದು, ಇಲ್ಲ ಅಂತಂದ್ರೆ 23ನೇ ಕಂತು ಹಣ ಆಗಿರ್ಬೋದು. ಅಂದ್ರೆ ಈಗ ನೀವು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ, ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ದೀರಾ ಅಂತಂದ್ರೆ ನಿಮಗೆ ಈಗ 3 ತಿಂಗಳ ಹಣ ಆದ್ರೆ ಬಾಕಿ ಇದೆ. 21ನೇ ಕಂತು ಹಣ, 22ನೇ ಕಂತು ಹಣ, 23ನೇ ಕಂತು ಹಣ ಕುರಿತು. ಸೊ ಫಲಾನುಭವಿಗಳು 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀರಾ. ಬಟ್ ನೋಡಿ, ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಏನಂತಂದ್ರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾವು ಹಣ ಜಮಾ ಮಾಡೋ ಒಂದು ಪ್ರೋಸೆಸ್ ಅಲ್ಲಿ ಸ್ವಲ್ಪ ಲೇಟ್ ಆದ್ರೆ ಮಾಡಿದೀವಿ, ನಾವು ಹಣ ಜಮಾ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಮಾಡಲ್ಲ. DBT ಮತ್ತೊಂದು